ಇನ್ನು ಇವತ್ತು IPL ಮ್ಯಾಚ್ನ ಫೈನಲ್ RCB ವರ್ಸಸ್ ಗುಜರಾತ್. ಇವರಿಬ್ಬರ ಮಧ್ಯೆ ಇವತ್ತು IPL ಕಾದಾಟ, IPL ಫೈಟ್ ನಡೀತಾ ಇದೆ. ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ. ಇವತ್ತು ಸಂಜೆ 7 ಗಂಟೆಗೆ ಟಾಸ್ ಆಯಿತು ಅಂತಂದ್ರೆ 7ವರೆಗೆ ಮ್ಯಾಚ್ ಶುರುವಾಗುತ್ತೆ. 19ನೇ ಸೀಸನ್ ಯಾರಿಗೆ ಒಲಿಯುತ್ತೆ ಅಂತ ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ. ಗುಜರಾತ್ನ ಅಹಮದಾಬಾದ್ನಲ್ಲಿ IPL ಕಿಕ್ ಬಲು ಜೋರಾಗಿದೆ. ಉಭಯ ತಂಡಕ್ಕೂ 2ನೇ ಬಾರಿ ಕಪ್ ಗೆಲ್ಲುವಂತಹ ತವಕ ಇದ್ದೇ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೂರ್ನಿ ಉದ್ದಕ್ಕೂ RCB ಅತ್ಯುತ್ತಮ ಪ್ರದರ್ಶನವನ್ನ ಮಾಡ್ಕೊಂಡು ಬರ್ತಾ ಇರೋದನ್ನ ನೀವು ನೋಡಿದಿರಿ. ಕಪ್ ಗೆಲ್ಲೋ ಫೇವರೆಟ್ ಟೀಮ್ ಯಾರು ಅಂತಂದ್ರೆ RCB ಅಂತ ಎಲ್ಲರೂ ಹೇಳ್ತಾರೆ. ಬ್ಯಾಟಿಂಗ್ ಸ್ನೇಹಿ ಪಿಚ್ ಬೇರೆ ಇದು. ರನ್ ಮಳೆ ಸುರಿಯುತ್ತಾ ಅಂತ ಕಾದು ನೋಡಬೇಕು. RCB ಗೆಲುವಿಗೆ ರಾಜ್ಯಾದ್ಯಂತ ಅಭಿಮಾನಿಗಳು ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಅಷ್ಟೇ ರಾಜ್ಯಾದ್ಯಂತ ಫ್ಯಾನ್ಸ್ ಚೇರ್ಸ್ ಮಾಡ್ತಾ ಇದ್ದಾರೆ. RCB ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ರವಿಗಾಣಿಗ ಅವರು ಮಾತಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ನಮ್ಮ ಮತ್ತೆ ಕಪ್ಪು ನಮಗೇನೆ. RCB ಮತ್ತೆ ಇವತ್ತು ಕೂಡ ಗೆಲ್ಲುತ್ತೆ. ಕಳೆದ ಬಾರಿ ಗೆದ್ದ ವಿಜಯೋತ್ಸವ ಈ ಬಾರಿನೂ ಆಗ್ತದೆ. ಬೆಸ್ಟ್ ಆಫ್ ಲಕ್ RCB. ನಮ್ಮ ಮತ್ತೆ ಕಪ್ಪು ನಮಗೇನೆ. RCB ಮತ್ತೆ ಇವತ್ತು ಕೂಡ ಗೆಲ್ಲುತ್ತೆ. ಸೊ ಅಂತೂ ಇಂತೂ 2ನೇ ಬಾರಿ ಕಪ್ ಗೆಲ್ಲಬಹುದಾದಂತಹ ನಿರೀಕ್ಷೆಯನ್ನ ಎರಡೂ ಟೀಮ್ನ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಇವತ್ತು ಸಂಜೆ ನಡೆಯುವಂತಹ ಹೈ ವೋಲ್ಟೇಜ್ ಮ್ಯಾಚ್ ಮೇಲೆ ಇಡೀ ದೇಶದ ಕಣ್ಣಿದೆ. ಸೊ ಈ ಒಂದು IPL ಫೀವರ್ ಜೊತೆಗೆ ಇವತ್ತೇ ಲಾಸ್ಟ್ ಆಗಿಬಿಡುತ್ತೆ ನೋಡಿ. IPL ಇದಾದ ಮೇಲಿಂದ ಏನು ಮಾಡೋದಪ್ಪ ಅಂಥೇಳಿ RCB ಅಭಿಮಾನಿಗಳು ಬೇಸರ ಪಡ್ಕೊಳ್ತಾ ಇದ್ರು. ಫೈನ್, ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ಅಭಿಮಾನಿಗಳೆಲ್ಲರೂ ಕೂಡ ಮಾತಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಗುಜರಾತ್ ಟೈಟನ್ಸ್ ಮತ್ತು RCB ಪಂದ್ಯಗಳಲ್ಲಿ RCBನೇ 100% ಗೆಲ್ಲೋದು. ಯಾಕಂತಂದ್ರೆ ಕಂಪೇರ್ ಮಾಡಿದ್ರೆ ಗುಜರಾತ್ ಟೈಟನ್ಸ್ಗಿಂತ RCB ಸ್ಟ್ರಾಂಗ್ ಇದೆ. ಕಾಂಪಿಟೇಷನ್ ಟಫ್ ಇದೆ. ಬಟ್ ವಿರಾಟ್ ಕೊಹ್ಲಿ ಅವರು ಫಾರ್ಮ್ನಲ್ಲಿ ಇರೋದ್ರಿಂದ ಹಾಗೂ ಕ್ಯಾಪ್ಟನ್ ಆದಂಥ ರಜತ್ ಪಾಟಿದಾರ್ ಸರ್ ಅನ್ನು ಫಾರ್ಮ್ನಲ್ಲಿದ್ದಾರೆ. ಹೋದ ಮ್ಯಾಚ್ನಲ್ಲಿ 100 ಮಾಡಿದ್ದಾರೆ. ಸೊ ಈ ಸಾರಿನೂ 100 ಆಗುವಂಥ ನಿರೀಕ್ಷೆ ಇದೆ. ಅಕಸ್ಮಾತಾಗಿ ವಿರಾಟ್ ಕೊಹ್ಲಿ 100 ಹೊಡೆದ್ರೆ ಅಂತೂ ಮ್ಯಾಚ್ ಗೆಲ್ಲೋದು ಗ್ಯಾರಂಟಿನೇ. ಯಾಕಂದ್ರೆ ಬೌಲಿಂಗ್ ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಭುವನೇಶ್ವರ್ ಕುಮಾರ್ ಫಾರ್ಮ್ನಲ್ಲಿದ್ದಾರೆ. ಗುಜರಾತ್ ಟೈಟನ್ಸ್ನಲ್ಲಿರೋ ಟಾಪ್ 3 ಪ್ಲೇಯರ್ಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು, ಇವರೇನಾದರೂ ಬೇಗ ಔಟ್ ಆದರೆ 100% RCBನೇ ಗೆಲ್ಲೋದು. ಬೆಳಗಾವಿಯಲ್ಲಿ ಕೂಡ ನಾವು ಗೆಲ್ಲೋ ನಿರೀಕ್ಷೆ ಇಟ್ಟಿದ್ದೇವೆ. ಗೆದ್ರ ಅಂತಂದರೆ ನಮ್ಮ ಚೆನ್ನಮ್ಮ ಸರ್ಕಲ್ ಆಗಿರ್ಬೋದು, RPT ಸರ್ಕಲ್ ಆಗಿರ್ಬೋದು, ಇಲ್ಲೆಲ್ಲ ಸೆಲೆಬ್ರೇಷನ್ ಹೋದ ಸಾರಿ ಸೆಲೆಬ್ರೇಷನ್ ಮಾಡಿದ್ವಲ್ಲ. ಈ ಬಾರಿಯೂ IPL ಏನು ಪಂದ್ಯ ನಡೀತಾ ಇದೆ. ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ಫೈನಲ್ ಪಂದ್ಯವನ್ನು ಸೆಣಸಲಾಡಿದ್ದಾವೆ. ಈ ಬಾರಿ ಮತ್ತೆ IPL ಕಪ್ RCBಗೆ ಮುಡಿಯೇರಲಿದೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ RCB ಅದರದೇ ಆದಂಥ ಒಂದು ಇತಿಹಾಸನ ಹೊಂದಿದೆ. ಅದರದೇ ಆದಂಥ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಆಗಿರ್ಬೋದು, ದೇಶಾದ್ಯಂತ ಆಗಿರ್ಬೋದು ನಂಬರ್ 1 ಸ್ಥಾನದಲ್ಲಿರೋದು ಅಭಿಮಾನಿ. ವಿರಾಟ್ ಕೊಹ್ಲಿ ಮತ್ತು ನನಗೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಇಬ್ಬರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಮತ್ತು RCB ಒಳ್ಳೆ ಫಾರ್ಮಲ್ಲಿದೆ. ಈ ಸರಿ ಫೈನಲ್ RCBನೇ ಗೆಲ್ಲೋದು. ಎರಡನೇ ಟ್ರಾಫಿ RCBನೇ ಗೆಲ್ಲೋದು. ಈ ಪಿಚ್ ತುಂಬ ದೊಡ್ಡದೈತಿ, ಅದಕ್ಕೆ ಬಾಲಿಂಗ್ ತಗೊಂಡ್ರೆ ಒಳ್ಳೇದಾಗತ್ತೆ RCB. ನಾವು ತೊಗೊಂಡು ಸಿದ್ದೇಶ್ವರ PU ಕಾಲೇಜ್ ಗದಗದಿಂದ ಮಾತನಾಡ್ತಾ ಇದ್ದೇವೆ. ನಾಳೆ ದಿವಸ ನಡೀತಕ್ಕಂತಹ RCB ಮತ್ತು ಗುಜರಾತ್ ಟೈಟನ್ಸ್ ಫೈನಲ್ ಮ್ಯಾಚು. ಅದರಲ್ಲಿ ನಮ್ಮ ಬೆಂಗಳೂರಿನ RCB ಟೀಮ್ ಗೆದ್ದು ಬರಲಿ ಅಂತಂದು ಹೇಳಿ ಸಹಿತ ನಾವು ಶುಭ ಹಾರೈಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಟೀಮು ಭಾಳ ಅತ್ಯಂತ ಬಲಿಷ್ಠವಾದಂಥ ಟೀಮ್ ಆಗಿದ್ದು, ಬೌಲಿಂಗ್ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು ಮತ್ತು ಬ್ಯಾಟಿಂಗಲ್ಲಿ ಸಹಿತ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ತೋರಿ ಈಗಾಗಲೇ ಸತತವಾಗಿ 5ನೇ ಬಾರಿಗೆ ಸಹಿತ ಫೈನಲನ್ನು ತಲುಪಿದ್ದು. ಹೋದ ವರ್ಷ ಸಹಿತ ಈಗಾಗಲೇ ಫೈನಲಲ್ಲಿ ನಾವು ವಿನ್ ಆಗಿದ್ದೇವೆ. ಈ ವರ್ಷವೂ ಸಹಿತ ಕಪ್ ನಮ್ಮದೇ ಆಗ್ತದೆ ಅಂತಂದೇಳಿ ಭಾಳ ಭರವಸೆ ಇದೆ. ಆ ಕಾರಣದಿಂದ ನಾವು RCB ಟೀಮ್ ನಾಳೆ ದಿವಸ ವಿಜಯ ಆಗಲಿ ಅಂತಂದು ಹೇಳಿ ಸಹಿತ ನಮ್ಮ ಎಲ್ಲ ಕಾಲೇಜಿನ ವತಿಯಿಂದ ಶುಭ ಹಾರೈಸ್ತಾ ಇದ್ದೇವೆ. ಬಗ್ಗೆ ಹೇಳ್ಬೇಕಂದ್ರೆ ಹೋದ 18 ವರ್ಷದಿಂದನೂ ಹೋದ ವರ್ಷ ಗೆದ್ದೈತಿ. ಅದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ RCB ಮ್ಯಾಗ ಭಾಳ ಹೆಮ್ಮೆ ಐತಿ. ನಮ್ಮ ಕರ್ನಾಟಕ ಗೆಲ್ಲಿಸ್ಬೇಕಂತ ಹೇಳಿ RCB ಟೀಮ್ ಒಳಗೆ ಜಗ್ ಮಂದಿ ಆಡಾತಾರ. ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಹೊಳ್ಳಿ ಈ ವರ್ಷನೂ ಅವ್ರು ಚಲೋ ತಂಗ ಆಡಿ ಚಲೋ ತಂಗ ಗೆಲ್ಲಿ ಅಂತ ಹೇಳ್ತೀನಿ. GT ಒಳಗೂ ಜಗ್ಗು ಟಫ್ ಕಾಂಪಿಟೇಟರ್ ಆಟಗಾರ ಅದಾರ. RCB ಒಳಗೂ ಜಗ್ ಮಂದಿ ಅದಾರ. ಅವ್ರು ಎರಡೂ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ.
ಎರಡೂ ಟೀಮು ಚಲೋ ಆಡಿ ಆರ್ ಸಿ ಬಿ ಗೆಲ್ಲೆ ಅಂತ ಆಶೆ. ಆರ್ ಸಿ ಬಿ ಗೆಲ್ಬೇಕು ಸರ್ ಅಷ್ಟೇ.